ಟೊಮೆಟೊ ಜ್ಯೂಸ್, ಲೆಮನ್ ಜ್ಯೂಸ್, ಆಮೇಲೆ ಟರ್ಮರಿಕ್ ಪೌಡರ್, ಮುಲ್ತಾನಿ ಮಿಟ್ಟಿ, ರೈಸ್ ಪೌಡರ್ ಆ್ಯಂಡ್ ಗ್ರಾಮ್ ಫ್ಲೋರ್. ಸೊ ಆಯಿಲ್ ಸ್ಕಿನ್ ಅವರು ದಯವಿಟ್ಟು ಮಿಲ್ಕ್ನ ಆ್ಯಡ್ ಮಾಡಬೇಡಿ, ತುಂಬ ಅದು ಇನ್ನೂ ಆಯಿಲ್ ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಸೊ ಇದು ಅಪ್ಲೈ ಆದಮೇಲೆ 20 ನಿಮಿಷ ಅಥವಾ ಒಣಗೋ ತನಕ ಒಂದು 30 ಮಿನಿಟ್ಸ್ ಬಿಟ್ಟು ನಾವು ಕೋಲ್ಡ್ ವಾಟ್ರಲ್ಲೇ ವಾಶ್ ಮಾಡ್ಕೋಬೇಕು. ಸೊ ನಾನು ಇದನ್ನು ಬಿಟ್ಟು ವಾಶ್ ಮಾಡಿಬಿಟ್ಟು ಆಮೇಲೆ ನಿಮಗೆ ರಿಸಲ್ಟ್ ಹೇಗಿರುತ್ತೆ ಅನ್ನೋ ತೋರಿಸ್ತೀನಿ. ಸೊ ಇದಕ್ಕೇನೇನು ಹಾಕಿದ್ದೀನಿ ಅಂತ ಇನ್ನೊಂದ್ಸಲ ಹೇಳ್ತೀನಿ. ಅರಿಶಿನ ಪುಡಿ ಆ್ಯಂಡ್ ಮುಲ್ತಾನಿ ಮಿಟ್ಟಿ, ಆಮೇಲೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ನಿಂಬೆಹಣ್ಣಿನ ರಸ, ಆಮೇಲೆ ಟೊಮೆಟೊ ರಸ ಹಾಕಿದ್ದೀನಿ. ಟೊಮೆಟೊನ ರುಬ್ಬಾಕಬೇಕಂತಲ್ಲ, ಅದು ಸ್ವಲ್ಪ ಓಪನ್ ಮಾಡಿಕೊಂಡು ಅದು ಸೀಡ್ಸ್ ಇದ್ರೂ ಪರವಾಗಿಲ್ಲ, ಅದನ್ನ ಹಿಂಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಆಯಿಲ್ ಫೇಸ್ ಇರೋರು ಮಿಲ್ಕ್ ಹಾಕ್ಬೇಡಿ. ರಾ ಮಿಲ್ಕ್ ಹಾಕ್ಕೊಂಡು ಹಚ್ಕೊಂಡ್ರೆ ಸಾಫ್ಟ್ ಫರ್ ಸ್ಕಿನ್ ಅಂತ ನಾನು ಅದನ್ನು ಟ್ರೈ ಮಾಡಿದ್ದೀನಿ. ನಂದು ಆಯಿಲ್ ಸ್ಕಿನ್ನು ಅದು ಸೂಟ್ ಆಗೋಲ್ಲ. ನಿಮಗೆ ಅದು ಮಾಡ್ತಾ ಸೂಟ್ ಆಗಿದ್ದರೆ ನನಗೆ ಗೊತ್ತಿಲ್ಲ, ಅದು ನನಗಂತೂ ಸೂಟ್ ಆಗಲಿಲ್ಲ. ಸೊ ನೋಡಿ ಒಂದ್ಸಲ ಟ್ರೈ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಲೆಮನ್ ಮತ್ತು ಹಳದಿ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಡ್ರೈ ಆಗುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ, ಅದಕ್ಕೋಸ್ಕರ. ಸೊ ವಾಶ್ ಮಾಡಿದ್ಮೇಲೆ ಹೇಗಿದೆ ರಿಸಲ್ಟ್ ಅಂತ ತೋರಿಸ್ತೀನಿ. ನಿಜವಾಗ್ಲೂ ಮಾಡಿ ನೋಡಿ, ರಿಸಲ್ಟ್ ಅಂತೂ ನನಗೆ ಸಿಗ್ತಾಯಿಲ್ಲ. ಸೊ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಇದೆಲ್ಲ ಆದಮೇಲೆ ನಿಮ್ಮ ಫೇವ್ರೆಟ್ ಮಾಯ್ಶ್ಚರೈಸ್ ಯಾವುದಿರುತ್ತೋ ಅದನ್ನ ಅಪ್ಲೈ ಮಾಡ್ಕೋಬೇಕು. ಅಕಸ್ಮಾತ್ ನಾವು ಮಾಯ್ಶ್ಚರೈಸ್ ಯೂಸ್ ಮಾಡಲ್ಲ ಅನ್ನೋರು ಪರವಾಗಿಲ್ಲ, ಹಾಗೆ ಬಿಟ್ಬಿಡಿ. ತುಂಬ ಅಂತ ಫೀಲ್ ಆಗ್ತಾ ಇರುತ್ತೆ ಸ್ಕಿನ್ನೆಲ್ಲ. ಮಾಯ್ಶ್ಚರೈಸ್ ಇಲ್ಲ ಅಂದರೆ ಬಿಟ್ಬಿಡಿ, ಪರವಾಗಿಲ್ಲ, ಏನಾಗಲ್ಲ. ಇದು ಮಾಮಾ ವಿಟಮಿನ್ ಸಿ ಡೈಲಿ ಗ್ಲೋ ಮಾಯ್ಶ್ಚರೈಸರು. ನಾನು ಇದನ್ನು ಫಸ್ಟ್ ಬೇರೆ ಹಚ್ತಿದ್ದೆ, ಅದು ಖಾಲಿ ಆದಮೇಲೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಇದು ನಿಜವಾಗ್ಲೂ ತುಂಬ ಕೊಡ್ತಿದ್ದೆ. ಇದು ಫೇಸ್ ಪ್ಯಾಕ್ ಜೊತೆ ಇದೊಂದಿನ ಆ್ಯಡ್ ಮಾಡ್ತಾರೆ. ಇದಂತಲ್ಲ, ನಿಮ್ಗೆ ಯಾವ್ದು ಇಷ್ಟನೋ, ಯಾವ ಬ್ರ್ಯಾಂಡ್ ಇಷ್ಟನೋ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಒಂದು 4-5 ವರ್ಷದಿಂದ ಮಾಮಾ ಅರ್ಥೇ ಯೂಸ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಮಾಮಾ ಅರ್ಥನೇ ಯೂಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನಿಮಗೆ ನಾನು ಹೇಳೋಕ್ಕಾಗ್ತಿಲ್ಲ, ನಿಜವಾಗಿ ಫೀಲ್ ಆಗ್ತದೆ ಒಂಥರ ಸಾಫ್ಟಾಗಿ. ಸೊ ಒಂದು ಕಂಟಿನ್ಯೂಸಾಗಿ ಒಂದು ವಾರ ಟ್ರೈ ಮಾಡಿ ನೋಡಿ. ನಾನು ಹೇಳಿದ ಪ್ರಕಾರ ಮಿಲ್ಕ್ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ನೋಡೋಣ. ನೀವು ಆಮೇಲೆ ನಾನು ಕಮೆಂಟ್ ಮಾಡಿ ಹೇಳಿ ಹೇಗಿರುತ್ತೆ ಅಂತ, ಅದೇ ಎಕ್ಸ್ಪೀರಿಯನ್ಸ್. ಇಷ್ಟೇ. ನಾನು ಆದಷ್ಟು ಈ ಫೇಸ್ ಪ್ಯಾಕ್ ನಾನು ಸಂಜೆ ಟೈಮ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಇದೆಲ್ಲ ಮಾಡ್ಕೊಂಡು ಬಿಸಿಲು ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ. ಸೊ ಇದೊಂದನ್ನು ಫಾಲೋ ಮಾಡಿ, ಓಕೆನಾ? ಥ್ಯಾಂಕ್ ಯು.